ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಿಮ್ಮ ರೋಚಕ ಪ್ರಪಂಚ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ, ಹಾಗಾಗಿ ಕೊನೆಗೊಂಟ ವಿಡಿಯೋ ನೋಡಿ. ಹಾಗೆ ಈ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿಯವರೆಗೆ ನಾವು 30 ಅಡಿ ಉದ್ದದ ಹಾವುಗಳು, 300 ಕೆಜಿ ತೂಕದ ಹಾವುಗಳ ಬಗ್ಗೆ ಕೇಳಿದ್ದೀವಿ. ಆದ್ರೆ ಒಮ್ಮೆ ಯೋಚಿಸಿ, 48 ಅಡಿ ಉದ್ದ, 1000+ ಕೆಜಿ ತೂಕದ ಹಾವಿದ್ರೆ ಹೇಗಿರುತ್ತೆ? ನಿಜವಾಗ್ಲೂ ಅಂಥ ಹಾವು ಈ ಭೂಮಿಯ ಮೇಲೆ ಬದುಕಿತ್ತಾ? ಹೌದು ಫ್ರೆಂಡ್ಸ್, ಬದುಕಿತ್ತು. ಅದರ ಹೆಸರು ಟೈಟಾನೋಬೋವಾ. ಸುಮಾರು 60 ಮಿಲಿಯನ್ ವರ್ಷಗಳ ಹಿಂದೆ ಈ ಹಾವು ಭೂಮಿಯ ಮೇಲೆ ಒಂದು ರಾಕ್ಷಸದಂತೆ ಆಳ್ತಿತ್ತು ಅಂತ ಹೇಳಿದ್ರೂ ತಪ್ಪಾಗಲ್ಲ. ಇಂದು ನಾವು ಈ ವಿಡಿಯೋದಲ್ಲಿ ಈ ಭಯಂಕರ ಹಾವಿನ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಹೇಗೆ ಹುಟ್ಟಿತು, ಹೇಗೆ ಬೇಟೆ ಮಾಡುತ್ತಿತ್ತು, ಏಕೆ ನಾಶವಾಯಿತು, ಮತ್ತು ಡೈನೋಸರ್ಗಳ ಜೊತೆ ಇದಕ್ಕೆ ಫೈಟ್ ಆಗಿತ್ತಾ? ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಈ ಟೈಟಾನೋಬೋವಾ ಬಗ್ಗೆ ನಮಗೆ ಹೇಗೆ ಗೊತ್ತಾಯಿತು ಗೊತ್ತಾ? 2003ರಲ್ಲಿ ದಕ್ಷಿಣ ಅಮೆರಿಕಾದ ಕೊಲಂಬಿಯಾದಲ್ಲಿರುವ ಒಂದು ಕೋಲ್ ಮೈನ್ನಲ್ಲಿ ಕೆಲ ಜಿಯಾಲಜಿ ಸ್ಟೂಡೆಂಟ್ಸ್ ರಿಸರ್ಚ್ ಮಾಡ್ತಿದ್ರು. ಅಲ್ಲಿ ಒಂದು ವಿಚಿತ್ರವಾದ ಬೋನ್ ಪಾರ್ಟ್ ಸಿಕ್ಕಿತು. ಮೊದಲಿಗೆ ಅದನ್ನ ಮೊಸಳೆಯ ಎಲುಬು ಅಂತ ಅಂದ್ಕೊಂಡ್ರು. ಆದ್ರೆ ರಿಸರ್ಚ್ ಮುಂದುವರಿದಾಗ, ಹಾಯ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. 2009ರಲ್ಲಿ ದೊಡ್ಡ ಸತ್ಯ ಹೊರಬಂತು. ಅದು ಇತಿಹಾಸದಲ್ಲೇ ಅತೀ ದೊಡ್ಡ ಹಾವು ಟೈಟಾನೋಬೋವಾದ ಅಸ್ಥಿಪಂಜರ. ಅಲ್ಲಿ ಒಟ್ಟಿಗೆ ಸುಮಾರು 30 ಹಾವುಗಳ ಫಾಸಿಲ್ ಸಿಕ್ಕಿದ್ದು ವಿಜ್ಞಾನಿಗಳನ್ನು ಶಾಕ್ ಮಾಡಿತು. ಈ ಹಾವಿನ ಸೈಜ್ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಉದ್ದ ಸುಮಾರು 48 ಅಡಿ, ತೂಕ 1000ದಿಂದ 1300 ಕೆಜಿ. ಅಂದ್ರೆ ಇದು ಒಂದು ದೊಡ್ಡ ಹಿಪ್ಪೋವನ್ನು ಕೂಡ ಸುಲಭವಾಗಿ ನುಂಗಬಹುದು. ಈ ಹಾವು ನೆಲಕ್ಕಿಂತ ನೀರಿನಲ್ಲಿ ಹೆಚ್ಚು ವೇಗವಾಗಿ ಚಲಿಸ್ತಿತ್ತು. ಮೀನುಗಳು, ಆಮೆಗಳು, ಮೊಸಳೆಗಳನ್ನು ಕೂಡ ಭಯಂಕರವಾಗಿ ಬೇಟೆ ಮಾಡ್ತಿತ್ತು. ಇದರ ಹಂಟಿಂಗ್ ಸ್ಟೈಲ್ ಇನ್ನೂ ಭಯಾನಕ. ಇದು ತನ್ನ ಬಲವಾದ ದೇಹದಿಂದ ಬಲಿಯಾಗುವ ಪ್ರಾಣಿಯನ್ನು ಸುತ್ತುಕೊಳ್ತಿತ್ತು. ಮೂಳೆಗಳು ಮುರಿಯುವಷ್ಟು ಒತ್ತಡ ಕೊಡ್ತಿತ್ತು. ಕೊನೆಗೆ ಉಸಿರಾಡಲು ಆಗದೆ ಸಾಯಿಸಿಬಿಡ್ತಿತ್ತು. ಒಮ್ಮೆ ಇದರ ಕಣ್ಣಿಗೆ ಬಿದ್ರೆ ಆ ಪ್ರಾಣಿಯ ಕಥೆ ಮುಗಿದಂತೆ. ಇದನ್ನ ಮ್ಯೂಸಿಯಂನಲ್ಲಿ ರೀಕ್ರಿಯೇಟ್ ಮಾಡಿದಾಗ ಜನರು ನೋಡ್ಕೊಂಡು ಶಾಕ್ ಆಗಿದ್ರು. ಇದು ಬದುಕಿದ್ದ ಕಾಲದಲ್ಲಿ ಭೂಮಿ ತುಂಬಾ ಬಿಸಿ ಇತ್ತು. ಈ ಹಾವು ಕೋಲ್ಡ್ ಬ್ಲಡೆಡ್ ಆದ್ದರಿಂದ ಬಿಸಿ ವಾತಾವರಣದಲ್ಲಿ ಮಾತ್ರ ಬದುಕುತ್ತಿತ್ತು. ನಂತರ ವಾತಾವರಣ ತಂಪಾದಾಗ ಇವು ಬದುಕಲು ಆಗದೆ ನಿಧಾನವಾಗಿ ನಾಶವಾದವು. ಈಗ ಒಂದು ದೊಡ್ಡ ಮಿತ್ ಕ್ಲಿಯರ್ ಮಾಡೋಣ. ಬಹಳ ಜನ ಟೈಟಾನೋಬೋವಾ ಮತ್ತು ಡೈನೋಸರ್ಗಳು ಫೈಟ್ ಮಾಡಿದ್ವು ಅಂತ ಅಂದ್ಕೊಳ್ತಾರೆ. ಆದ್ರೆ ಅದು ಸತ್ಯ ಅಲ್ಲ. ಡೈನೋಸರ್ಗಳು ನಾಶವಾದ ನಂತರವೇ ಈ ಹಾವು ಹುಟ್ಟಿತು. ಆದ್ರೆ ಒಂದುವೇಳೆ ಈ ಎರಡೂ ಒಂದೇ ಕಾಲದಲ್ಲಿದ್ದಿದ್ರೆ, ಟೀರೆಕ್ಸ್ ವರ್ಸಸ್ ಟೈಟಾನೋಬೋವಾ, ಯಾರ್ ಗೆಲ್ತಿದ್ರು? ಟೀರೆಕ್ಸ್ ಬಲವಾದ ಹಲ್ಲುಗಳು, ಟೈಟಾನೋಬೋವಾ ಬಲವಾದ ದೇಹ. ಸೊ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ. ಮುಂದಿನ ಪಾರ್ಟ್ನಲ್ಲಿ ಆನ್ ಟೈಟಾನೋಬೋವಾ ಇಂದಿಗೂ ಬದುಕಿದ್ರೆ ನಾವದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು? ಅದನ್ನ ಸೋಲಿಸಬಹುದಾ? ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.